ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ಈ ವ್ಲಾಗಲ್ಲಿ ನೀವೇನು ನೋಡ್ತೀರಾ ಅಂತಂದರೆ, ನಮ್ಮ ಅಜ್ಜಿ ನಮ್ಮ ಮನೆಗೆ ಬಂದಿದ್ದರು. ಸೊ ನಾನು ಕೂಡ ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ. ನನ್ನ ತಂಗಿನೂ ಬಂದಿದ್ಲು. ಸೊ ನಾವೆಲ್ಲರೂ ಸೇರಿಕೊಂಡು ಇದ್ದರೆ ಯಾವ ಥರ ನಮ್ಮ ಡೇ ಹೋಗುತ್ತೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂದ್ಕೊಂಡಿದ್ದೆಲ್ಲ ಮಾಡ್ಕೊಂಡು ತಿಂದ್ಕೊಂಡು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಗಿದ ತಕ್ಷಣ ಮಧ್ಯಾಹ್ನ ಹೋಗಿದ್ದೆ ನಾನು, ಆ್ಯಕ್ಚುಲಿ ಸ್ಯಾಟರ್ಡೆ. ಸೊ ಹೋಗಿದ ತಕ್ಷಣ ಬಿಸಿ ಬಿಸಿ ಮುದ್ದೆ ಮತ್ತು ತೊಗರಿಕಾಳು ಸಾರು ಮಾಡಿದರು ನಮ್ಮಮ್ಮ. ಅದು ತಿಂದು ಆರೆಂಜ್ ಇತ್ತು, ಆರೆಂಜ್ ಜ್ಯೂಸ್ ಎಲ್ಲ ಮಾಡಿ ಎಲ್ಲರೂ ಕುಡಿದ್ವಿ. ಅದಾದಮೇಲೆ ಒಟ್ಟರಾಶಿ ಎಲ್ಲ ತರಕಾರಿಗಳು ಹಾಕ್ಕೊಂಡು ಎಲ್ಲ ಬಿಡಿಸ್ಕೊಂಡು ಮಾತಾಡ್ಕೊಂಡು ಕೂತಿದ್ರು. ಓನೇ ಬಂಗಾರಿಜಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆನೇ ನಮ್ಮ ಅಜ್ಜಿ ಬಂದರೆ ಮಾತ್ರ ಸ್ಪೆಷಲ್ ಅಕ್ಕಿ ರೊಟ್ಟಿ ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅಕ್ಕಿ ರೊಟ್ಟಿ ಮಾಡಿಕೊಟ್ರು ನಮ್ಮೆಲ್ಲರಿಗೂ. ಅಕ್ಕಿ ರೊಟ್ಟಿ ತಿಂದಿದ ತಕ್ಷಣ ನನ್ನ ತಂಗಿ ಏನೋ ಒಂದು ಹೊಸ ಡಿಶ್ ಕಲ್ತಿದ್ದೀನಿ ಅಂತ ನಮ್ಮ ಮೇಲೆ ಪ್ರಯೋಗ ಮಾಡೋಕ್ಕೆ ಅದನ್ನು ಕೂಡ ಥಿಂಗ್ಸ್ ಎಲ್ಲ ತೊಗೊಂಬಂದಿದ್ಲು, ಮಾಡಿಕೊಡ್ತೀನಿ ಅಂತ ಹೇಳಿ. ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಈ ಡಿಶ್ ಹೆಸರು ಕೊರಿಯನ್ ಚೀಸ್ ಡಾಗ್ ಅಂತೆ. ಓಕೆ, ತುಂಬ ತಿನ್ನೋಕ್ಕಾಗಲ್ಲ, ಹೆಲ್ತಿಗೆ ಒಳ್ಳೆಯದಲ್ಲ, ಬಟ್ ಇಟ್ ವಾಸ್ ಅ ಗುಡ್ ಸ್ನ್ಯಾಕ್ ಫಾರ್ ಒನ್ ಟೈಮ್ ಅಂತ ಹೇಳ್ಬೋದು. ಅದನ್ನು ಹೆಂಗೆ ಮಾಡ್ತಾಳೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಸೊ ಈಸಿ, ಒಂದು 4-5 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಆರಾಮಾಗಿ ಮಾಡ್ಕೊಳ್ಬೋದು. ಮನೇಲಿ ಮಕ್ಕಳಿದ್ರೆ ಅವ್ರು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಅದನ್ನು ಶೂಟ್ ಮಾಡಿದೆ ನಾನು. ಸ್ವಲ್ಪ ಮೊಸರಿಲ್ಲ ಚೀಸು ಮತ್ತು ಈ ಸ್ಟಿಕ್ಸ್ ಎಲ್ಲ ಸಿಗುತ್ತೆ ಅಂಗಡಿಲೇ, ಪೆರಿ ಪೆರಿ ಫ್ಲೇವರು ಮತ್ತು ಬ್ರೆಡ್ ಕ್ರಮ್ಸು ಮತ್ತು ರ್ಯಾಮನ್ ಎಲ್ಲ ಹಾಕ್ಕೊಂಡು ಒಂದು ಮಿಕ್ಸ್ಚರ್ ಮಾಡಿ ಇಟ್ಕೊಂಡಿದ್ದಾಳೆ. ಸೈಡ್ಗೆ ಮೈದಾನ ಈಸ್ಟ್ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿಕೊಂಡು, ಜೊತೆಗೆ ಮಯೋನೀಸು ಕೆಚಪ್ಪು ಎಕ್ಸ್ಟ್ರಾ, ಇದೊಂದು 4-5 ಡಿಶ್ ಇಟ್ಕೊಂಡು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಒಂದು ಡಿಶ್ ಮಾಡಿದ್ದಾಳೆ. ಇಟ್ ವಾಸ್ ಆ್ಯಕ್ಚುಲಿ ಗುಡ್ ಅಂತ ಹೇಳ್ಬೋದು. ಸೊ ಹಿಂದಿನ ದಿವಸ ಫುಲ್ ಹೆಲ್ದಿ ಮಧ್ಯಾಹ್ನ ಮುದ್ದೆ ತೊಗರಿಕಾಳು ಸಾರು ಮತ್ತು ಮಿಕ್ಕಿ ತರಕಾರಿ ಎಲ್ಲ ಬಿಡಿಸ್ಕೊಂಡು ಇದಕ್ಕಿನ ಬೇಳೆ ಎಲ್ಲ ಹಿತುಕೊಂಡು ಸೈಡ್ ಬೈ ಸೈಡ್ ನೈಟ್ಗೆ ಸೊಪ್ಪು ಬಿಡಿಸಿ ಸೊಪ್ಪು ಸಾರು ಮಾಡಿಕೊಟ್ಟಿದ್ರು. ಹೆಲ್ದಿ ತಿನ್ಕೊಂಡು ನೆಕ್ಸ್ಟ್ ಡೇ ಈ ಥರ ಒಂದು ಚೀಟ್ ಇತ್ತು, ಸ್ನ್ಯಾಕ್ ಅಂತ ಹೇಳ್ಬೋದು.
இடி ఎట్టుంది ఎట్టుంది సూపరా ಇದೇನೆ ಇದು ಮೈದಾ ಮತ್ತೆ ಈಸ್ಟ್ ಹಾಕಿ ಪ್ರೂಫಿಂಗ್ ಮಾಡಿದ್ವಿ. ಮೈದಾ ಪ್ರೂಫಿಂಗ್. ಇದು ಚೀಸು, ಇದು ಬ್ರೆಡ್ ಕ್ರಮ್ಸ್ ಮತ್ತೆ ರಾಮನ್ನು, ಇದು ಮೊಸರೆಲ್ಲಾ ಚೀಸು. ಮೊಸರೆಲ್ಲಾ ಚೀಸು. ಇದು ಸಪೋರ್ಟಿಗೆ ಕಡ್ಡಿ, ಇದು ಕಡ್ಡಿ ಮತ್ತೆ ಮಾಯೋನೀಸು, ಕೆಚಪ್ಪು, ಪೆರಿ ಪೆರಿ ಫ್ಲೇವರ್ ಅಲ್ವಾ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ಯಾ. ನೀಟಾಗಿ ಈ ಥರ ಮಾಡಿ ಡೀಪ್ ಫ್ರೈ. ಇದು ಹೆಸರೇನಾ? ಕೊರಿಯನ್ ಚೀಸ್ ಡಾಲ್. ఏమే నీకు కావాలనా ఇస్తానుండు. ನಮ್ಮ ಪಾಪು ಕೇಳ್ತಾಳೆ, ಬಟ್ ಅವೆಲ್ಲ ತಿನ್ನಲ್ಲ. ಅದ್ರ ಮೇಲಿರೋ ಈ ಪೆರಿ ಪೆರಿ ಫ್ಲೇವರ್ ಅದೇನು ಪೌಡರ್ ಇದೆಯಲ್ಲ ಅದನ್ನು ಮಾತ್ರ ತೊಗೊಂಡು ಬೆಳ್ಳಲ್ಲಿ ನೆಕ್ತಾ ಇರ್ತಾಳೆ ಅಷ್ಟೇ. ಇದೆಲ್ಲ ಕೊಡೋಕ್ಕೆ ಹೋಗಲ್ಲ ನಾವು. ಚೀಸೆಲ್ಲ ಮಕ್ಳಿಗೆ ಒಳ್ಳೇದಲ್ಲ ಅಂತಂದ್ಬಿಟ್ಟು ನಾವು ಕೂಡ ಜಾಸ್ತಿ ತಿನ್ನಲ್ಲ. ಯಾವಾಗಾದರೂ ಒಂದು ಸತಿ ಈ ಥರ ತಿಂತೀವಷ್ಟೆ. ಸೊ ಚೆನ್ನಾಗಿತ್ತು. ಎಲ್ಲರೂ ಒಂದೊಂದು ತಿಂದ್ಕೊಂಡು ಅದಾದಮೇಲೆ ನಮ್ಮ ಅಜ್ಜಿನ ನಮ್ಮ ಮಮ್ಮಿ ಕಡುಬು ಬೇಕು ಅಂತ ಕೇಳಿ ಮಾಡಿಸ್ಕೊಂಡು ತಿನ್ನಬೇಕು ಅಂತ ಹೇಳ್ಬಿಟ್ಟು ಕಡುಬು ಮಾಡಿಸ್ಕೊಂಡ್ರು. ನಮ್ಮ ಅಜ್ಜಿ ಬಂದರೆ ನಮಗೆಲ್ಲ ಮಜಾ ಅಂತ ಹೇಳ್ಬೋದು. ಏನು ಕೇಳ್ತೀವೋ ಅದೆಲ್ಲ ಮಾಡಿಕೊಡ್ತಾರೆ. ನಮ್ಮ ಅಮ್ಮಮ್ಮ ನಮಗೆ ಫೇವ್ರೆಟ್. ಲೈಕ್ ಏನು ಕೇಳ್ತೀವೋ ಅದು. ಅವ್ರಿಗೆ ಆಲ್ಮೋಸ್ಟ್ 67 ಆಗಿದೆ. ಮತ್ತು ಬ್ಯಾಕಲ್ಲಿ ಬೆನ್ನಲ್ಲಿ ರಾಡ್ ಇಟ್ಕೊಂಡು ಆಪ್ರೇಷನ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಮೊಮ್ಮಕ್ಕಳೇನಾದರೂ ಕೇಳಿದ್ರೆ ಎಷ್ಟೇ ಕಷ್ಟ ಆಗಲಿ ಅದು ಮಾಡಿಕೊಟ್ಟೇ ಕೊಡ್ತಾರೆ ನಮ್ಮ ಅಜ್ಜಿ. ಅಜ್ಜಿರೆಲ್ಲರೂ ಹಿಂಗೆ ಅಲ್ವಾ. ಮತ್ತು ಅದೇ ಹೂರ್ಣಕ್ಕೆ ಕರ್ಜಿಕಾಯಿ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೂಡ ಬೇಡ ಅಂದರೂ ಕೇಳಲಿಲ್ಲ, ಮಾಡ್ತಾಯಿದ್ರು. ಅದನ್ನೆಲ್ಲ ಮಾಡಿ ಬಾಕ್ಸ್ಗೆ ಹಾಕ್ಕೊಟ್ಬಿಟ್ಟು ಹೋದರು. ನೆಕ್ಸ್ಟ್ ಟೈಮ್ ಬರೋ ಗಂಟ ತಿನ್ಕೊಂಡಿರಿ ಅಂತ ಹೇಳಿಬಿಟ್ಟು. ಸೊ ನಮ್ಮ ಅಜ್ಜಿ ಬಂದು ನಮ್ಮ ಮಮ್ಮಿ ಸ್ವಲ್ಪ ಇದೆಲ್ಲ ಮಾಡೋದಿಲ್ಲ, ಸ್ವಲ್ಪ ಸೋಂಬೇರಿ. ಬಟ್ ನಮ್ಮ ಅಜ್ಜಿ ಬಂದರೆ ನಮ್ಮ ಮಮ್ಮಿ ಮಾಡಿಸ್ಕೊತಾರೆ ಇವೆಲ್ಲ. ಸೊ ಅವ್ರವ್ರ ಅಮ್ಮ ಹತ್ರ ಅವ್ರವ್ರು ಕೇಳ್ಬಿಟ್ಟು ಮಾಡಿಸ್ಕೊಳ್ತಾರಲ್ವ ಯೂಶ್ವಲಿ. ಎಷ್ಟೇ ವಯಸ್ಸಾದರೂ ಅಮ್ಮನೇ ಅಲ್ವಾ. ಸೊ ಅಮ್ಮ ನಂಗೆ ಇದು ಬೇಕು ಅದು ಬೇಕು ಅಂತ ಕೇಳೋದು ನಾರ್ಮಲ್. ಸೊ ನಮ್ಮ ಮಮ್ಮಿ ಅವರಮ್ಮ ಹತ್ರ ಕೇಳ್ತಾರೆ, ನಾವು ನಮ್ಮ ಮಮ್ಮಿ ಹತ್ರ ಕೇಳ್ತೀವಿ. ಈ ಥರ ಇರುತ್ತೆ. ಸೊ ಚೆನ್ನಾಗಿ ತಿಂದ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಮತ್ತು ನಮ್ಮ ಬುಜ್ಜಿ ಚೇಷ್ಟೆಗಳು ಕೂಡ ನೋಡಿಕೊಂಡು ಎಲ್ಲರಿಗೂ ನಗು. ಬೇಕಂತಲೇ ಅವಳು ಮಾತು ಕೇಳಬೇಕಂತಲೇ ಅವಳನ್ನ ರೇಗಿಸೋದು. ನಮ್ಮ ಅಜ್ಜಿ ಆಗಲಿ ನಾನಾಗಲಿ ಒಂಚೂರು ರೇಗಿಸ್ಬಿಟ್ರೆ ಸಾಕು ಫುಲ್ ಶುರು ಮಾಡ್ತಾಳೆ ಅವಳು ಮಾತುಗಳನ್ನ. ಸೊ ಕರ್ಜಿಕಾಯಿ ಕೂಡ ಚೆನ್ನಾಗಿತ್ತು. ಮತ್ತು ಇದಕ್ಕಿದ್ದ ಬೇಳೆ ಸಾರು ಮಾಡಿ ದೋಸೆ ಮಾಡಿಕೊಟ್ಟಿದ್ರು ನೈಟ್ಗೆ. ಈ ಥರ ಸಕ್ಕತ್ತಾಗೋಯ್ತು ನನ್ನ ಡೇ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಥ್ಯಾಂಕ್ ಯು.